ಹೆಲೋ ನಮಸ್ಕಾರ ಸೆಲೆಬ್ರಿಟಿ ಟಾಪ್ ಹಿಟ್ ಪಬ್ಲಿಕ್ ನೆಕ್ಸ್ಟ್ ಇವತ್ತು ನಮ್ಮ ಜೊತೆ ಇರುವಂಥವ್ರು ಇಟ್ಸ್ ಅ ಮಿಲ್ಕ್ ಬ್ಯೂಟಿ ಕಾರುಣ್ಯರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಐ ಆಮ್ ಸೂಪರ್. ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ ಮ್ಯಾಮ್. CWKL ನಡೀತಾ ಇದೆ, ಸೊ ಸಿಕ್ಕಾಪಟ್ಟೆ ಜೋಶಲ್ಲಿದ್ದೀರಾ, ಅದು ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ? ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ನೈಸ್ ಬಿಕಾಸ್ ಕಬಡ್ಡಿ ಅಂತ ಒಂದು ಗೇಮ್ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಯೋಚನೆ ಮಾಡಿದ್ರೇ ವೆರಿ ಪ್ರೌಡ್ ಮೂಮೆಂಟ್. ಅದು ಹೆಣ್ಮಕ್ಳದ್ದು ನಡೀತಾ ಇದೆ. ಹೆಣ್ಮಕ್ಳು ಸಣ್ಣ ಪುಟ್ಟದ್ದು ಏನಾದ್ರು ಆಗ್ಬಿಡುತ್ತೆ ಅಂದರೆ ಮುಂದೆ ಬರಲ್ಲ. ಎಲ್ಲರೂ ಬಂದು, ಅದು ನಮ್ಮ ಚಿತ್ರರಂಗದ ನಟಿಯರು, ಮಾಡೆಲ್ಸ್ ಎಲ್ಲರೂ ಬಂದು ಆಡ್ತಾ ಇದ್ದಾರೆ. ಸೊ ನವರಸನ್ ಅವರು ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಟೀಮ್ ಓನರ್ ಸಾಯಿ ಶಿಶಿರ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಗಜೇಂದ್ರ ಅವರು ನನ್ನ ಟೀಮ್ ಓನರು. ತುಂಬ ಖುಷಿ ಆಗುತ್ತೆ. ಅದಲ್ಲದೆ ನಮಗೆಲ್ಲ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆಲ್ಲ ಒಳ್ಳೊಳ್ಳೆ ಪ್ಯಾಕೇಜು, ಒಳ್ಳೊಳ್ಳೆ ಡಿಸ್ಕೌಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಭಾರಿ ಖುಷಿ ಇದೆ. ಪ್ಲ್ಯಾಟ್ಫಾರ್ಮ್ ಫಾರ್ ಆಲ್ ಅಪ್ಕಮಿಂಗ್ ಆರ್ಟಿಸ್ಟ್. ಮುಂಚೆ ಎಲ್ಲ ತುಂಬ ಕಷ್ಟ ಆಯಿತು ಇಂಡಸ್ಟ್ರಿನಲ್ಲಿ, ಒಂದು ಸಿನಿಮಾ ರಂಗಕ್ಕೆ, ಒಂದು ಮಾಡಲಿಂಗ್ ಫೀಲ್ಡ್ಗೆ, ಒಂದು ಯಾವ್ದಾದ್ರು ಮೀಡಿಯಾ ಫೀಲ್ಡ್ಗೆ ಬರಬೇಕಂದ್ರೆ. ಇವಾಗ ಅಂತಂದರೆ ನಿಮ್ಗೆ ಎಷ್ಟೊಂದು ಪ್ಲ್ಯಾಟ್ಫಾರ್ಮ್, ಈ ಥರ ಮಾಡಲಿಂಗು ಮತ್ತು ಕಲ್ಚರಲ್ದು ಮತ್ತು ಈ ಥರ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಅದಕ್ಕೆಲ್ಲ ನೀವು ಬರೀ ಒಂದು 10 ಜನ ಹೀರೋಯಿನ್ಸ್ ಇಟ್ಕೊಂಡು ಮಾಡೋಕ್ಕಾಗಲ್ಲ. 10 ಜನ ಬಂದರೆ ಒಂದು ಟೀಮ್ ಆಗುತ್ತೆ. ನಿಮ್ಗೆ ಎಷ್ಟೊಂದು ಟೀಮ್ ಬೇಕಂದ್ರೆ ಯು ನೀಡ್ ಲಾಡ್ ಆಫ್ ಗರ್ಲ್ಸ್. ಸೊ ಎಲ್ಲ ಅಪರ್ಚುನಿಟೀಸ್ ಅವ್ರಿಗೆ ಸಿಗುತ್ತೆ. ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಅವ್ರನ್ನ ಅವ್ರು ಗುರುತಿಸ್ಕೊಂಡು ಏನೋ ಒಂದು ಸಾಧನೆ ಮಾಡೋಕ್ಕಾಗಿರ್ಬೋದು, ಇಲ್ಲ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕೆ ಅವ್ರಿಗೆ ಯು ನೆವರ್ ನೋ. ಇಲ್ಲ ಎಷ್ಟೊಂದು ಜನ ಡೈರೆಕ್ಟರ್ಸ್ ಬರ್ತಾರೆ, ಪ್ರೊಡ್ಯೂಸರ್ ಬರ್ತಾರೆ, ಅವ್ರ ಕಣ್ಣಿಗೆ ಬಿದ್ದಾಗೂ ನಿಮಗೆ ಆ ಒಂದು ಅವಕಾಶಗಳು ಎಲ್ಲೋ ಸಿಗುತ್ತೆ. ಸೊ ಆ ಥರನೂ ಒಂದು ಅಪರ್ಚುನಿಟಿ ಈ ಒಂದು ಈವೆಂಟಿಂದ. ಸೊ ದೇ ಶುಡ್ ಮೇಕ್ ಅ ಯೂಸ್ ಆಫ್ ಇಟ್. ಮ್ಯಾಮ್, ಈಗ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲವೊಂದು ರೀತಿಯ ಬದಲಾವಣೆಗಳೆಲ್ಲ ಆಗಿರ್ಬೋದು. ನಾನೀಗ ವಿಶೇಷವಾಗಿ ದರ್ಶನ್ ಅವರ ವಿಷಯಕ್ಕೆ ಬಂದರೆ, ನಾವು ಅವರು ಆ ಕಷ್ಟದಲ್ಲಿರುವಾಗ ಅವರೇ ಹೇಳಿರೋದಿದೆ, ನನ್ನ ಕಷ್ಟಕ್ಕೆ ಯಾರೂ ಕೂಡ ಬಂದು ಸಹಾಯ ಮಾಡಲಿಲ್ಲ ಅಂತೇಳಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್ ನೀವು? ಅದನ್ನೇ ಎಲ್ಲರೂ ಏನು ಗೊತ್ತಾ, ಸೆಲ್ಫ್ ಮೇಡ್ ಅಂದರೆ, ನಾನು ಒಂದು ಹೇಳೋದೇನಂತಂದರೆ, ನಾವು ಚೆನ್ನಾಗಿದ್ದಾಗ ಬರೋದಲ್ಲ, ಕಷ್ಟದಲ್ಲಿದ್ದಾಗ ಬರೋ ಅಂಥವ್ರನ್ನ ನಾವು ಯಾವತ್ತೂ ಆಮೇಲೆ ಅಕ್ಕಪಕ್ಕದಲ್ಲಿ ಇರೋರೇ ನಮ್ಮ ಕಷ್ಟಗಳನ್ನ ನೋಡಿ ನಗೋ ಅಂಥ ಕಾಲಗಳು ಇದ್ದಾವೆ ಅಂತ. ಎಲ್ಲರೂ ಅದನ್ನು ಗೋತ್ರು ಆಗಿರ್ತಾರೆ, ಸಹಾಯಕ್ಕೂ ಕೂಡ ಬಂದಿರಲ್ಲ. ಅವ್ರ ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನೇ ಹೇಳಿದ್ದಾರೆ. ದರ್ಶನ್ ಸರ್ ಅವರು ಇವಾಗ ಏನು ಹೇಳಿದ್ರು, ಆಫ್ಕೋರ್ಸ್ ಅದು ಎಲ್ಲರ ಜೀವನದಲ್ಲೂ, ಎಲ್ಲರ ಲೈಫಲ್ಲಿ, ಇನ್ಫ್ಯಾಕ್ಟ್ ಇವನ್ ಇನ್ ಮೈ ಲೈಫ್ ಆಲ್ಸೋ, ವೆನ್ ಐ ವಾಸ್ ಇನ್ ಅ ವೆರಿ ಬ್ಯಾಡ್ ಯಾವುದೋ ಕಂಡೀಷನಲ್ಲಿ ಇದ್ದಾಗ, nobody didn't turn. even ನನ್ನ ಜೊತೆ ಚೆನ್ನಾಗಿದ್ದವರು nobody even. so I don't believe in humans only nowadays. I'm like, I believe in myself, my hard work, and I believe in destiny and God. ಮ್ಯಾಮ್, ದರ್ಶನ್ ಸರ್ ಬಗ್ಗೆ ನೀವೇನು ಹೇಳ್ತೀರಾ ಮ್ಯಾಮ್? ನಿಮ್ಮ ಅಭಿಪ್ರಾಯ ಏನು? ಅವ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿನೂ ನಾನಲ್ಲ. ನಾನು ಯಾವತ್ತೂ ಅವರೊಂದು ಪುಟ್ಟ ಅಭಿಮಾನಿ. ನನ್ನ ಚಿಕ್ಕ ವಯಸ್ಸಿಂದನೂ ನಾನು ಅವ್ರು ಯಾವಾಗಲೂ ಅಭಿಮಾನಿ ಆಗಿದ್ದೀನಿ, ಹಾಗೇ ಇರ್ತೀನಿ. ಆಯಿತಾ? ಅದು ಎಂಥ ಇದೆ ಸಿಚುವೇಶನ್ ಬಂದ್ರೂ, ಎಲ್ಲ ಮನುಷ್ಯ ಜೀವನದಲ್ಲೇ ಕಷ್ಟ ಸುಖ ಅಂತ ಬರೋದು. ಸೊ ಮನುಷ್ಯನ ಜನ್ಮ ಅನ್ನೋದೇ ಒಂದು ಶ್ರೇಷ್ಠ. ಆಯಿತಾ? ಸೊ ಅದು ಬಂದಾಗ ನಾವು ಹೆಂಗೆ ನಡ್ಕೊಂಡು ಹೋಗ್ತೀವಿ, ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಜೊತೆಲಿರೋರು ಯಾವ ರೀತಿ ನಮಗೆ ಸಪೋರ್ಟಿವ್ ಆಗಿರ್ತಾರೆ. ಅದಕ್ಕೊಂದು ಉದಾಹರಣೆ ವಿಜಯ ಅಕ್ಕ. ಅವ್ರ ವೈಫು ಒಂದು ನಾರಿ ಶಕ್ತಿ, ಒಂದು ಯಾವ ಥರ ನಿಂತರು ಒಂದು ಫ್ಯಾಮಿಲಿ. ಅವ್ರ ಮದರು, ಅವ್ರ ಬ್ರದರು ಎಲ್ಲರೂ. ಆಮೇಲೆ ಅವರ ಒಂದು ಫಸ್ಟ್ ಸರ್ಕಲ್ ಯಾರು ಫ್ರೆಂಡ್ಸು, ಮತ್ತು ಎಷ್ಟೋ ಜನ ಸೆಲೆಬ್ರಿಟಿ ಫ್ಯಾನ್ಸ್ ಆಗಿರ್ಬೋದು, ಈಗ ನಮ್ಮಂಥ ಅಭಿಮಾನಿಗಳ ಎಲ್ಲರೂ ಸಪೋರ್ಟಿವ್ ಎಲ್ಲ ಇದ್ದು. ಕಷ್ಟ ಏನೋ ಆಗಿದೆಯೋ ಇಲ್ವೋ, ತಪ್ಪಾಗಿದ್ರೂ ಆಗಿಲ್ಲದೆ ಇದ್ರೂ ಅದು ಅವ್ರಿಗಷ್ಟೇ ಗೊತ್ತು. ಸೊ ಅದರಿಂದ ಓವರ್ಕಮ್ ಆಗಬೇಕು ಎಂಡ್ ಆಫ್ ದ ಡೇ. ಅದರಿಂದ ನಾವು ಕಲಿಯೋ ಪಾಠ ಏನಂತಂದರೆ, ನಾವು ಒಂದು ರೀತಿ ಜೀವನದಲ್ಲಿ ಎಡವೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ಮತ್ತು ಯಾವುದೇ ಒಂದು ತಪ್ಪು ಹೋಗುಗಳನ್ನ ಕರೆಕ್ಟಾಗಿ ಅನಲೈಸ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಸುತ್ತಮುತ್ತ ಅಲ್ಲಿರೋರು ಯಾವ ರೀತಿ ನಮ್ಗೆ ಇರ್ತಾರೆ ಅನ್ನೋದು ತುಂಬ ಮುಖ್ಯ. ಸೊ ಅದ್ರಲ್ಲಿ ಅವ್ರಿಗೂ ಗೊತ್ತಾಗಿರುತ್ತೆ. ಆಮೇಲೆ ವಿಜಯಕ್ಕ ಲೈಕ್ ಸ್ಟುಡ್ ಲೈಕ್ ಎನಿಥಿಂಗ್. ತುಂಬ ಇನ್ಸ್ಪಿರೇಷನ್ ಟು ಆಲ್ ದ ವುಮೆನ್ ಆಲ್ ಓವರ್ ಇಂಡಿಯಾ ಅಂತ ಹೇಳ್ಬೋದು. ಯಾಕಂತಂದರೆ ಅವರು ಥರ ಚಾನ್ಸೇ ಇಲ್ಲ ಯಾರು ಆ ಥರ. ಇವತ್ತು ಎಂಡ್ ಆಫ್ ದ ಡೇ ಶಿ ಗಾಟ್ ದ ರಿಸಲ್ಟ್ ಆ್ಯಂಡ್ ಶಿ ಇಸ್ ಲಿವಿಂಗ್ ಹ್ಯಾಪಿಲಿ. ಐ ಆಮ್ ರಿಯಲಿ ಹ್ಯಾಪಿ. ಮ್ಯಾಮ್, ನೀವು ಹೇಳಿದ್ರಿ ದರ್ಶನ್ ಸರ್ ಅಭಿಮಾನಿ ಅಂತ ಹೇಳಿ. ಅವರ ಸಿನಿಮಾದಲ್ಲಿ ಏನಾದರೂ ನಿಮಗೆ ಆ್ಯಕ್ಟ್ ಮಾಡುವಂಥ ಚಾನ್ಸ್ ಸಿಕ್ಕರೆ ಆ್ಯಕ್ಟ್ ಮಾಡ್ತೀರಾ? ಆಫ್ಕೋರ್ಸ್ ಎಸ್. ನನಗೆ ಸಿಕ್ಕಿಲ್ಲ ಇವತ್ತುವರೆಗೂ. ಸಿಕ್ಕಿದ್ರಂತೂ ಅವ್ರ ಹುಟ್ಟುಹಬ್ಬಕ್ಕೆಲ್ಲ ಮತ್ತು ಎಷ್ಟೊಂದು ಕಾರ್ಯಕ್ರಮಗಳಲ್ಲಿ, ಈವೆಂಟ್ಗಳಲ್ಲಿ, ದಸರಾದಲ್ಲಿ ಸುಮಾರು ಸತಿ ಸಿಕ್ಕಿದಾಗೆಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ಅಪ್ಪಿ ಹೇಗಿದೆಯಾ, ಚೆನ್ನಾಗಿದೆ ಅಂತ ಮಾತಾಡಿಸ್ತಾರೆ. ಅದು ನನ್ನೇ ಅಂತಲ್ಲ, ಎಲ್ಲರನ್ನೂ ಅವರು ಪರಿಚಯ ಇರೋರು, ಪರಿಚಯ ಇರೋರನ್ನ ಎಲ್ಲೇ ಇದ್ದಿದ್ರು ಚೆನ್ನಾಗಿದೆ ಅಂತ ಮಾತಾಡಿಸ್ತಾರೆ. ವೆರಿ ಸಿಂಪಲ್ ಆ್ಯಂಡ್ ಡೌನ್ ಟು ಅರ್ತ್ ಅವರು. ಯಾಕಂದರೆ ಅವರು ತುಂಬ ಹರ್ಡಲ್ಸ್ನ ದಾಟ್ಕೊಂಡು ಬಂದಿರೋರು, ತುಂಬ ಕಷ್ಟಪಟ್ಟು ಬಂದಿರೋ. ಸೊ ಅವ್ರು ಎಲ್ಲರಿಗೂ ಒಂದೇ ಸಮಾನತೆಯಾಗಿ ಮಾತಾಡಿಸ್ತಾರೆ ನಾನು ನೋಡಿರೋಂಗೆ. ಎಸ್, ಮಾತಾಡಿದಾಗ ಅವ್ರ ಜೊತೆ ಅವಕಾಶ ಸಿಕ್ಕಿದ್ರೆ ಐ ವಿಲ್ ಬಿ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಜಂಪಿಂಗ್. ಅದೇನೋ ಹೇಳ್ತಾರೆ, ಕ್ಲೌಡ್ 9 ಇರ್ತೀನಿ.
ಮ್ಯಾಮ್ ಇದೀಗ ಸೆಲೆಬ್ರಿಟಿ ಅಂತ ಬಂದಾಗ ನಿಮ್ಮದೇ ಆಗಿರುವಂಥ ಒಂದು ಈ ಚೌಕಟ್ಟಿರುತ್ತೆ ಅಂತ ಹೇಳ್ತೇವೆ. ಅದರಲ್ಲೇ ಏನು ಮಾಡಿದರೂ ಕೂಡ ಗಾಸಿಪ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದೆಷ್ಟೋ ಜನ ಬ್ಯಾಡ್ ಕಮೆಂಟ್ ಹಾಕಿರೋದಾಗಿರ್ಬೋದು, ಏನೇನು ಹೇಳುವಂತಾಗಿರ್ಬೋದು. ಈ ಟ್ರೋಲರ್ಸ್ಗೆಲ್ಲ ನೀವು ಏನು ಹೇಳ್ತೀರಾ ಮ್ಯಾಮ್? ಪಾಪ ಅವರು ಜೀವನ ಮಾಡಬೇಕಲ್ಲ, ಅವ್ರಿಗೇನಾದರೂ ಒಂದು ಬೇಕು ಕಂಟೆಂಟ್, ಅದಕ್ಕೆ ಪಾಪ ಬದುಕೊಳ್ಳಿ ಅಂತ ಬಿಟ್ಬಿಡ್ಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ? ಅವ್ರಿಗೆ ಹಿಡ್ಕೊಂಡು ಜಜ್ಜಕ್ಕಾಗತ್ತಾ, ಹೊಡ್ಯೋಕ್ಕಾಗತ್ತೆ? ಯಾಕಂದ್ರೆ ಅವ್ರು ಯಾರ್ದು ಅವ್ರ ಐಡೆಂಟಿಟಿನೇ ಇರಲ್ಲ. ಪಾಪ ಅವ್ರದ್ದೊಂದು ಜೀವನ, ಬೇರೆಯವ್ರಿಗೆ ಈ ಥರ ಚುಚ್ಚಿ ಹಿಂಸೆ ಮಾಡೇ ಬದುಕಬೇಕು, ಅವ್ರು ಊಟ ಮಾಡಬೇಕು ಅಂತ ನಾವು ಏನು ಮಾಡೋಕ್ಕೆ, ಅವ್ರು ಪಡ್ಕೊಂಡು ಬರ್ದಿರ್ತಕ್ಕಂಥ ಕರ್ಮ ಅಷ್ಟೇ. ಕರ್ಮನ ಯಾವತ್ತೂ ಸರ್ವ್ ಮಾಡೇ ಮಾಡ್ತಾರೆ. ಸೊ ಐ ಬಿಲೀವ್ ಇನ್ ದಟ್. ಮೇ ಬಿ ಇವತ್ತು ಆ ರೀತಿ ತೊಗೊಂಡೇನೋ ಅವ್ರ ಜೀವನ ನಡೆಸ್ತಾ ಇರ್ತಾರೆ, ನಾಳೆ ದಿನ ಅವ್ರದ್ದು ಒಂದು ತೊಗೊಂಡು ಬೇರೆಯವ್ರ ಜೀವನ ಆಟ ಆಡ್ತಾರೆ. ಸೊ ಬಿಲೀವ್ ಇನ್ ಕರ್ಮ ಅಷ್ಟೇ. ನಾವು ಮಾಡಿ ನಮಗೆ ವಾಪಸ್ ಬಂದೇ ಬರುತ್ತೆ. ಎಂಡ್ ಆಫ್ ದ ಡೇ ಮೇ ಬಿ ಇವತ್ತು ಬರದೇ ಇರ್ಬೋದು, ಒಂದು ವರ್ಷವರೆಗೂ ಬರದೇ ಎಂಡ್ ಆಫ್ ದ ಡೇ ಬರುತ್ತೆ. ಸೊ ಐ ಬಿಲೀವ್ ಇನ್ ದಟ್. ಸೊ ಮಾಡೋದನ್ನ ಒಳ್ಳೆ ಕೆಲಸ ಮಾಡಿ ಅಷ್ಟೇ, ನಿಯತ್ತಾಗಿ ಬದುಕಿ. ಯಾರ ಜೀವನದಲ್ಲೂ ಒಂದು ಕಷ್ಟ, ಒಂದು ಹಿಂಸೆ ಮಾಡಿ ನಮಗೆ ಬೇಡ, ಅದು ಆ ಊಟ ನಮಗೆ ಬೇಡವೇ ಬೇಡ. ನಮ್ಮ ಪಾಲಿಗೆ ಬರಬೇಕಿರೋದು ಖಂಡಿತ ಬರುತ್ತೆ. ಒಂದೆರಡು ದಿನ ಕಷ್ಟ ಆಗುತ್ತೆ, ಬಟ್ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಡಿ ಅಷ್ಟೇ. ಮ್ಯಾಮ್, ಕಾರುಣ್ಯರಾಮ್ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಬರ್ತಾ ಇದೆ? ಆ್ಯಕ್ಚುಲಿ ಇನ್ ಟರ್ಮ್ಸ್ ಆಫ್ ಟಾಕ್ಸ್ 2 ಪ್ರಾಜೆಕ್ಟು ಈಗ ಜೂನ್ ಅಷ್ಟರಲ್ಲಿ ಪ್ರಾಬಬ್ಲಿ ಲಾಂಚ್ ಆಗುತ್ತೆ. ನಾನು ಸುಮ್ಮನೆ ಯಾವುದ್ಯಾವುದೋ ಚಿತ್ರಗಳನ್ನ ಮಾಡಿ ಈಗ ಒಂದೇನೋ ಸಿನಿಮಾ ಮಾಡ್ಬೇಕು ಹೇಳ್ಕೊಳಕ್ಕೆ ಬೇಕು, ನೋ ಐ ಡೋಂಟ್ ವಾಂಟ್ ಟು ಡೂ. ಈವನ್ ನನಗೆ ಪ್ರಾಜೆಕ್ಟೇ ಇಲ್ಲ, ನಂಗೆ ಸಿನಿಮಾನೇ ಇಲ್ಲ ಅಂದರೂ ಇರ್ತೀನಿ. ಆ ಥರ ನನಗೆ ಇಷ್ಟ ಇಲ್ಲ, ಟು ಬಿ ಆನೆಸ್ಟ್. ನನ್ನ ಸುಳ್ಳು ಹೇಳೋಕ್ಕೂ ಬರೋಲ್ಲ ನನಗೆ. ಐ ಮೀನ್ ಟು ಸೇ, ನಂಗೆ ಆ ಆಫರ್ ಬಂತು, ಇದು ಬಿಟ್ಟೆ. ನೋ ನಂಗೆ ಅಂಥ ಗ್ರೇಟ್ ಆಪರ್ಚುನಿಟಿ ಬಂದಿದೆ ಒಂದು 2-3 ಸಿನಿಮಾ, ಬಟ್ ನನಗೆ ಐ ವಾಸ್ ನಾಟ್ ಹ್ಯಾಪಿ ಟು ಡೂ ದೋಸ್ ಪ್ರಾಜೆಕ್ಟ್. ಹಾಗಾಗಿ ಐ ವೇಟಿಂಗ್ ಅಂದರೆ 2 ಪ್ರಾಜೆಕ್ಟ್ ಮಾತುಕತೆ ಆಗಿದೆ. ಒಂದಂತೂ ಜೂನಲ್ಲಿ ಪ್ರಾಬಬ್ಲಿ ಲಾಂಚ್ ಆಗುತ್ತೆ. ಹಾಗಾದರೆ ನಾವು ನೋಡಲಿಕ್ಕೆ ಎಲ್ಲರೂ ರೆಡಿ ಇದ್ದೇವೆ ಹಾಗಾದರೆ? 100% ಈ ವರ್ಷ ನನ್ನ ತೆರೆ ಮೇಲೆ ನಿಮ್ಮೆಲ್ಲನೂ ರಂಗ್ಸಕ್ಕೆ ಬರ್ತೀನಿ. 100% ಆ್ಯಂಡ್ ಇಟ್ಸ್ ಮೈ ಪ್ರಾಮಿಸ್. ಮ್ಯಾಮ್, ಇನ್ನೊಂದು ಆಯಿತಾ, ಎಲ್ಲರೂ ನಿಮ್ಗೆ ಈ ಕ್ವಶನ್ ಕೇಳಿ ನಿಮ್ಮ ತಲೆಯ ಅಯ್ಯೋ ಏನು ಹೇಳ್ತೀರಾ ಮ್ಯಾಮ್? ತುಂಬ ಕೆಲವೊಂದು ಕಡೆ ನಿಮಗೆ ಮದುವೆನೇ ಆಗಿದ್ದಿದೆ, ಮದುವೆ ಮಾಡಿಸಿದ್ದು ಇದೆ ಯೂಟ್ಯೂಬರ್ಸ್ ಎಲ್ಲ ಸೇರಿ, ಅದು ನಿಮ್ಗೆ ಗೊತ್ತಿರ್ಬೋದು. ಸೊ ಇದಕ್ಕೆಲ್ಲ ಏನಂತೀರಾ? ಪ್ಲೀಸ್ ಇದನ್ನು ನೋಡ್ತಿರೋರು ಯಾರಾದ್ರು ಹುಡುಗ ಅಲ್ಲಿರೋರು ಯಾರಿಗೂ ಪ್ಲೀಸ್ ಯಾವಾಗಪ್ಪ ಮಾಡಿಸ್ತೀರಾ, ಯಾವಾಗ ಬರ್ತೀಯಪ್ಪ ಮುಂದೆ, ಹೇಳಪ್ಪ ಬಂದು, ಎಲ್ಲರಿಗೂ ಹೇಳಪ್ಪ ಬಂದು ಅಷ್ಟೇ ಹೇಳ್ಬೋದು. ಐ ಆಮ್ ಆಲ್ಸೋ ವೇಟಿಂಗ್ ಆ್ಯಂಡ್ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್. ಆ ಒಂದು ಸ್ಪೇಸು ಐ ವಾಂಟ್ ಟು ಎಂಜಾಯ್, ಐ ವಾಂಟ್ ಟು ಸಿ, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಈ ವರ್ಷ ಡೌಟಮ್ಮ, ಸುಳ್ಳು ಹೇಳ್ಬಾರ್ದು. ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ಫಸ್ಟ್ ಶೋರ್. ಅಷ್ಟೊಳಗೆ ಹುಡುಗನು ಬಂದು ಈಗಿಂದೆಲ್ಲ ನಾನೇನು ವೇಟಿಂಗ್ ಎಲ್ಲ ಇಲ್ಲ. ಏನೇನು ಬಂದ ಒಂದು 2 months 3 months ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೆನ್ ಅಮೌಂಟ್ಸ್. ಥ್ಯಾಂಕ್ ಯು ಮ್ಯಾಮ್. ಅಪ್ಕಮಿಂಗ್ ಯಾವೆಲ್ಲ ಪ್ರಾಜೆಕ್ಟ್ ಬರ್ತಾ ಇದೆ, ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಕಾರುಣ್ಯ ಅವರು ಆಡಿರುವಂಥ ಮಾತು ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.